ಮೂಲ ನಿವಾಸಿ ಮುಕ್ತ ಭಾರತ ಅನ್ನತಕ್ಕಂಥ ಒಂದು ಈ ವಿಚಾರ ಧಾರೆ ಏನಿದೆ, ಎಂತೆಂಥ ಇತಿಹಾಸಕಾರರು ಆಗಿ ಹೋಗಿದ್ದಾರೆ, ಬಹಳಷ್ಟು ಜನ ಇತಿಹಾಸವನ್ನು ಬರೆದಿದ್ದಾರೆ. ಆದರೆ ಇದೊಂದು ವಿಶಿಷ್ಟವಾದಂಥ ಚಿಂತನೆ, ಬಹಳವೇ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ. ಇತಿಹಾಸ ತಜ್ಞರನ್ನು ಸಹ ಕೆಲ ಕ್ಷಣ ಆಲೋಚನೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಕಾರಣಕರ್ತವಾಗಿರ್ತಕ್ಕಂತಹ ಒಂದು ವಿಶ್ಲೇಷಣೆ. ಅದನ್ನು ಈ ಸಭಾಧ್ಯಕ್ಷರಾದಂಥ ಧರ್ಮೇಶ್ ಅವರು ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಮೂಲ ನಿವಾಸಿ ಮುಕ್ತ ಭಾರತ ಎರಡು ದೃಷ್ಟಿಕೋನದಲ್ಲಿ ಆಲೋಚನೆ. ಈಗ ಜನಸಾಮಾನ್ಯರಿಗೆ ಮೂಲ ನಿವಾಸಿಗಳು ದ್ರಾವಿಡರು ಅನ್ನೋ ಕಲ್ಪನೆ ಬಂದ್ಬಿಡುತ್ತೆ ನೇರವಾಗಿ ಆಲೋಚನೆ ಮಾಡಿದಾಗ. ಮಕ್ಕಳು, ದೊಡ್ಡವರು, ಸ್ವಲ್ಪ ಓದಿರೋರು ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಾಗ ಆ ರೀತಿಯ ಆಲೋಚನೆಗಳು ಬರ್ತದೆ. ಮುಸ್ಲಿಮರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮುಸ್ಲಿಂ ಮುಕ್ತ ಭಾರತ ಅಂತ ನೇರವಾಗಿ ಅವರು ಹೇಳೋದಕ್ಕೆ ಹೋಗಿಲ್ಲ. ಮೂಲ ನಿವಾಸಿ ಮುಕ್ತ ಭಾರತದ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ಕೃತಿಯಲ್ಲಿ ಹೋಗಿದ್ದಾರೆ. ಈ ಕೃತಿಯ ಕೆಲವು ವಿಚಾರಗಳನ್ನು ನಾನು ನೋಡಿದ್ದೇನೆ, ಓದಿದ್ದೇನೆ. ಈ ದೇಶವನ್ನು ಸಾಂಸ್ಕೃತಿಕ ಬೃಹತ್ ಭಾರತ ಅಂತ ಹೇಳಿ ಕರಿತೀವಿ ನಾವು. ಹಲವು ಸಂಸ್ಕೃತಿಗಳು ಸೇರಿ ಈ ದೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು.